ಚಪಾತಿ, ರೊಟ್ಟಿ ಮತ್ತು ರೈಸ್ ಎಲ್ಲದರ ಜೊತೆನೂ ಸೂಪರಾಗಿ ಸೂಟ್ ಆಗುತ್ತೆ ಸೋರೆಕಾಯಿ ಪಲ್ಯ. ಸೋರೆಕಾಯಿ ಅಂದ್ರೆ ಎಷ್ಟೋ ಜನರಿಗೆ ಇಷ್ಟ ಆಗಲ್ಲ, ಬಟ್ ಈ ರೀತಿ ಪಲ್ಯನ ಮಾಡಿ ನೋಡಿ, ಇಷ್ಟ ಇಲ್ಲದೆ ಇರೋರು ಇಷ್ಟಪಟ್ಟು ತಿಂತಾರೆ. ಬರೀ ರುಚಿ ಅಲ್ಲ, ಇದರ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ. ಬೆನಿಫಿಟ್ಸ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡಲೆಬೇಳೆ ಮತ್ತು ಸೋರೆಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಈ ರೀತಿ ಒಳ್ಳೆ ಪಲ್ಯನ ಮಾಡಿ ಮಕ್ಕಳಿಗೆ ಕೊಡಿ, ಖಂಡಿತ ಅವರು ಇಷ್ಟಪಟ್ಟು ತಿಂತಾರೆ. ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿದೆ. ಒಂದು ಮೀಡಿಯಂ ಸೈಜ್ ಸೋರೆಕಾಯಿನ ತಗೊಂಡಿದ್ದೀನಿ. ಸೋರೆಕಾಯಿನ ನಾವು ತಗೊಳ್ಳೋವಾಗ ಸ್ವಲ್ಪ ಎಳೆ ಸೋರೆಕಾಯಿನೇ ತಗೊಳ್ಬೇಕು. ತುಂಬ ಬಲ್ತಿರೋ ಸೋರೆಕಾಯಿನ ತಗೊಂಡ್ರೆ ರುಚಿ ಅಷ್ಟೊಂದು ಬರಲ್ಲ, ಹಾಗೆ ಬೀಜ ತುಂಬ ದೊಡ್ಡದಾಗಿರೋದ್ರಿಂದ ತಿನ್ನಕ್ಕೆ ಇಷ್ಟ ಆಗಲ್ಲ. ಹಾಗೆ ಸೋರೆಕಾಯಿ ಸಿಪ್ಪೆನ ನಾವು ಕಂಪಲ್ಸರಿ ತೆಗಿಲೇಬೇಕು. ಸಿಪ್ಪೆ ತುಂಬ ಹಾರ್ಡಿರೋದ್ರಿಂದ ಸೋರೆಕಾಯಿ ಚೆನ್ನಾಗಿ ಬೆಂದು ಬರಲ್ಲ. ಕಂಪಲ್ಸರಿ ಸಿಪ್ಪೆನ ತೆಕ್ಕೊಂಡ್ಬಿಡಿ. ನಾನು ಕೂಡ ಸಿಪ್ಪೆನ ತೆಗೆದಿದ್ದೀನಿ. ಹಾಗೆ ಇದರ ಬೆನಿಫಿಟ್ಸಿಗೆ ಬಂದರೆ ವಿಟಮಿನ್ ಸಿ ರಿಚ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಸೊ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಅದಲ್ಲದೆ 92ರಿಂದ 96ರಷ್ಟು ಭಾಗ ನೀರಿನ ಅಂಶ ಇರೋದ್ರಿಂದ ಬಾಡಿನ ಹೈಡ್ರೇಟ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ಡಯಟರಿ ಫೈಬರ್ ಜಾಸ್ತಿ ಇರೋದ್ರಿಂದ ನಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇಂಥ ಒಂದು ಒಳ್ಳೆ ಬೆನಿಫಿಟ್ಸ್ ಹೊಂದಿರೋ ಸೋರೆಕಾಯಿನ ವಾರದಲ್ಲಿ ಒಂದು ಸಾರಿ ಆದರೂ ತಿನ್ನಿ. ಈಗ ಸಿಪ್ಪೆ ತೆಗೆದಿರೋ ಸೋರೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಇಟ್ಕೊಳ್ತೀನಿ. ತುಂಬ ದೊಡ್ಡ ಪೀಸಸ್ನ ಕಟ್ ಮಾಡೋಕ್ಕೆ ಹೋಗ್ಬೇಡಿ, ಚಿಕ್ಕ ಚಿಕ್ಕ ಪೀಸಸ್ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಸೋರೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿನ ಒಂದು ಕುಕ್ಕರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ನಾನು 1 ಬೌಲ್ನಷ್ಟು ಕಡಲೆಬೇಳೆನ 1 ಗಂಟೆ ನೆನೆಸಿಟ್ಟಿದ್ದೆ. ನೆನೆಸಿಟ್ಟಿರುವಂಥ ಕಡಲೆಬೇಳೆನ ಕೂಡ ಕುಕ್ಕರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಮತ್ತು 1.5 ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರಿನ ಅಂಶ ಆಲ್ರೆಡಿ ಸೋರೆಕಾಯಲ್ಲಿ ಇರುತ್ತೆ, ಹಾಗಾಗಿ ನಾನು ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಬಿಡ್ಲಿ ಅಂತ 1.5 ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರನ್ನು ಹಾಕಕ್ಕೆ ಹೋಗಬೇಡಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸಿಮ್ ಫ್ಲೇಮಲ್ಲಿ 2 ವಿಸಿಲ್ ತೊಗೊಂಡ್ಬಿಡ್ತೀನಿ. ವಿಸಿಲ್ ಆಗೋವರೆಗೂ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಕಾದಿರೋ ಎಣ್ಣೆಗೆ 1 ಪಲಾವ್ ಎಲೆ, 1 ಇಂಚು ದಾಲ್ಚಿನ್ನಿ, 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಒಣಮೆಣಸಿನ್ಕಾಯಿ, 2 ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಇಂಗು ಮತ್ತು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ 1 ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿ ನೈಸ್ ಆ್ಯಂಡ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ಬಿಡೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 1 ಮೀಡಿಯಂ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ನೈಸ್ ಆ್ಯಂಡ್ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದ್ಬಿಡ್ಲಿ. ಟೊಮೆಟೊ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಸಾಲ್ಟನ್ನು ಹಾಕ್ಕೊಳ್ಬೇಕು. ಹಾಗಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಹಂತದಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಸೊ ದಟ್ ಸಾಫ್ಟಾಗಿ ಚೆನ್ನಾಗಿ ಟೊಮೆಟೊ ಎಲ್ಲ ಬೇಗ ಬೆಂದ್ಬಿಡುತ್ತೆ. ನೋಡಿ, ಟೊಮೆಟೊ ಎಲ್ಲ ಸಾಫ್ಟ್ ಆ್ಯಂಡ್ ನೈಸಾಗಿ ಬೆಂದಿದೆ. ಈಗ ಒಂದಿಷ್ಟು ಮಸಾಲೆನ ಹಾಕ್ಕೊಂಡ್ಬಿಡೋಣ. 1/4 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್, ಹಾಗೆ 1 ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡ್ಬಿಡ್ತೀನಿ. ನೀಟಾಗಿ ಇನ್ನೊಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಡೋಣ. ಚೆನ್ನಾಗಿ ಕುದಿ ಬಂದ್ಬಿಡ್ಲಿ. 5 ನಿಮಿಷ ಆಗಿದೆ. ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂತಹ ಬೇಳೆ ಮತ್ತು ಸೋರೆಕಾಯಿನ ಹಾಕ್ಕೊಂಡ್ಬಿಡ್ತೀನಿ. 2 ಸೂಪರ್ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಎಷ್ಟು ಈಸಿ ಆಗಿರುವಂಥ ರೆಸಿಪಿ ಇದೆ ಅಲ್ವಾ? ಬೇಳೆ ಇದೆ, ಸೋರೆಕಾಯಿ ಇದೆ, ಹೆಲ್ದಿ ಆಗಿದೆ. ಸೊ ಇಂಥ ಒಂದು ಒಳ್ಳೆಯ ರೆಸಿಪಿನ ನೀವು ಖಂಡಿತ ಮಾಡಿಕೊಡಿ, ಮಕ್ಕಳಿಗೂ ಮಾಡಿಕೊಡಿ, ನೀವು ತಿನ್ನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕೈಯಿಂದ ಕ್ರಷ್ ಮಾಡಿ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಕಸೂರಿ ಮೇಥಿ ಆಪ್ಷನಲ್, ಬಟ್ ಹಾಕಿದರೆ ಫ್ಲೇವರ್ಫುಲ್ ಆಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಪಲ್ಯ ತಿನ್ನೋಕ್ಕೆ. ಹಾಗೆ 1 ಟೀ ಸ್ಪೂನಷ್ಟು ಗರಂ ಮಸಾಲೆ ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಮತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ.
ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಸೋರೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ. 5 ನಿಮಿಷ ಆಗಿದೆ. ಬಿಸಿ ಬಿಸಿ ಆಗಿರುವಂಥ ಸೂಪರ್ ಡೆಲಿಷಿಯಸ್ ಸೋರೆಕಾಯಿ ಪಲ್ಯ ರೆಡಿ ಟು ಸರ್ವ್. ಈಸಿ ಆಗಿರುವಂಥ ರೆಸಿಪಿ ಇದೆ ಅಲ್ವಾ. ಬೆಳಿಗ್ಗೆ ಈ ರೀತಿ ಒಂದು ಪಲ್ಯನ ಮಾಡಿಟ್ಕೊಂಡ್ರೆ ಸಾಕು, ಸಾಂಬಾರು ಮಾಡೋ ಅವಶ್ಯಕತೆನೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಬಿಡ್ತೀನಿ. ನೀವು ಚಪಾತಿ ಇಷ್ಟ ಇದ್ರೆ ಚಪಾತಿ ಜೊತೆ ತಿನ್ನಿ, ರೊಟ್ಟಿ ಇಷ್ಟ ಇದ್ರೆ ರೊಟ್ಟಿ ಜೊತೆ ತಿನ್ನಿ, ಪೂರಿ ಜೊತೆ ಕೂಡ ತಿನ್ಬೋದು, ಹಾಗೆ ರೈಸ್ ಜೊತೆ ಕೂಡ ತಿನ್ಬೋದು. ಜೀರಾ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿ ಅನ್ಸುತ್ತಂತೆ ತಿನ್ನಕ್ಕೆ. ಸೊ ಅದನ್ನು ಕೂಡ ಟ್ರೈ ಮಾಡಿ ನೋಡಿ. ನಾನು ಚಪಾತಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೂಪರ್ ಸಾಫ್ಟ್ ಆಗಿ ಬೇಳೆ ಮತ್ತು ಸೋರೆಕಾಯಿ ಎರಡೂ ಬೆಂದಿದೆ. ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ಥ್ಯಾಂಕ್ ಯು.